ಬಳ್ಳಿಯಂತೆ ಬಾಗು ಕಷ್ಟದ ಕಾಲದಲ್ಲಿ, ಬಳ್ಳಿಯಂತೆ ಹರಿಯ ಬಿಗಿಯಾಗಿ ಹಿಡಿದು, ಬಳ್ಳಿಯಂತೇರು ಎತ್ತರಕ್ಕೆ ಹೆದರದೆ, ಬಳ್ಳಿಯಿಂದ ಕಲಿಯೋ ಮರುಳು ಮನವೇ. ಬಳ್ಳಿಯಂತೆ ಬಾಗು ಕಷ್ಟದ ಭಾರದಲ್ಲಿ, ಬಳ್ಳಿಯಂತೆ ಹರಿಯ ಬಿಗಿಯಾಗಿ ಹಿಡಿದು, ಬಳ್ಳಿಯಂತೇರು ಎತ್ತರಕ್ಕೆ ಹೆದರದೆ, ಬಳ್ಳಿಯಿಂದ ಕಲಿಯೋ ಮರುಳು ಮನವೇ. ಬಳ್ಳಿಯಿಂದ ಕಲಿಯೋ ಮರುಳು ಮನವೇ. ಬಳ್ಳಿಯಿಂದ ಕಲಿಯೋ ಮರುಳು ಮನವೇ. ಬಳ್ಳಿಯಿಂದ ಕಲಿಯೋ ಮರುಳು ಮನವೇ. ಎಲ್ಲರಿಗೂ ನಮಸ್ಕಾರ. ಈ ಮುಕ್ತಕವನ್ನು ಸುಂದರವಾಗಿ ಹಾಡಿರುವಂತಹ ಶ್ರೀಯುತ CSR ಮೂರ್ತಿಯವರಿಗೆ ಧನ್ಯವಾದಗಳು. ಈ ಮುಕ್ತಕದ ಒಂದು ಸಣ್ಣ ಅರ್ಥಚಿಂತನೆ ಇದರಲ್ಲಿ ಏನಿದೆ ಅಂತಂದರೆ, ಒಂದು ಬಳ್ಳಿಗೆ ಹೋಲಿಸಿದೆ. ಬಳ್ಳಿ ಹೇಗೆ ಬಗ್ಬಿಡುತ್ತೆ, ಯಾವಾಗಲೂ ಏನಂದರೆ ನಾವು ತುಂಬ ಗಟ್ಟಿಯಾಗಿದ್ದರೆ ಆವಾಗ ಅದು ಬಗ್ಸಕ್ಕೆ ಹೋದರೆ ಮುರಿದೇ ಹೋಗಿಬಿಡುತ್ತೆ ಕಡ್ಡಿ. ಆದರೆ ಬಳ್ಳಿ ಹೆಂಗಿರುತ್ತೆ ಅಂದರೆ ತೆಳ್ಳಗಿರುತ್ತೆ, ಹೆಂಗೆ ಬೇಕೋ ಹಂಗೆ ಬಗ್ಸ್ಬೋದು ಅದನ್ನು. ನಾವು ನಮ್ಮ ಮನಸ್ಸನ್ನು ಆ ಥರ ಯಾವ ಪರಿಸ್ಥಿತಿ ಬರುತ್ತೋ ಅದಕ್ಕೆ ಬಗ್ಗೋ ಹಾಗೆ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡ್ರೆ, ನಮಗೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿ ಅದನ್ನು ದಾಟಿ ಮುಂದೆ ಹೋಗುವಂಥ ಶಕ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಳ್ಳಿ ಮುಂದೆ ಒಂದು ದೊಡ್ಡ ರಾಡ್ ನಾವು ಇಟ್ವಿ ಅಂತಂದರೆ ಅದೇನು ಮಾಡುತ್ತೆ ಅಂದರೆ ಅದಕ್ಕೆ ಸುತ್ತ ಹಾಕ್ಕೊಂಡು ಮುಂದೆ ಹೊಟ್ಟೋಗ್ಬಿಡುತ್ತೆ ಅದು, ಅಥವಾ ಅದನ್ನು ಸುತ್ತಬಿಟ್ಟು ಅದರದ್ದೇ ಸಪೋರ್ಟ್ ತೊಗೊಂಡು ಮೇಲಿಕ್ಕೆ ಹತ್ತತ್ತೆ. ಆದ್ದರಿಂದ ಏನು ಹೇಳ್ತಿದೆ ಅಂತಂದರೆ, ಬಳ್ಳಿಯಂತೆ ಬಿಗಿಯಾಗಿ ಹಿಡಿಯೋ ಅಂತ. ಏನಂದರೆ ಯಾವ ಸಪೋರ್ಟ್ ಇರುತ್ತೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಬಳ್ಳಿ. ಅದರಿಂದ ಅದು ಎಷ್ಟು ಎತ್ತರಕ್ಕೆ ಹೋದರೂ ಅದಕ್ಕೆ ಬೀಳ್ತೀನಿ ಅನ್ನೋ ಭಯ ಇಲ್ಲ. ಹಾಗೆ ಕೂಡ ನಾವು ಜೀವನದಲ್ಲಿ ಬೆಳೀತಾ ನಮಗೆ ತುಂಬ ಸವಾಲುಗಳು ಎದುರಾಗತ್ತೆ. ಯಾವಾಗ ಬಿದ್ದುಬಿಡ್ತೀವೋ ಅನ್ನೋ ಭಯ ಆಗತ್ತೆ. ಅಂಥ ಸಮಯದಲ್ಲಿ ನಾವು ಭಗವಂತ ಅನ್ನುವಂತಹ ಒಂದು ಸಪೋರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ, ಆ ಭಗವಂತ ಅನ್ನುವಂಥ ಸಪೋರ್ಟನ್ನು ನಾವು ಬಳ್ಳಿ ಥರ ಬಿಗಿಯಾಗಿ ಅಪ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಏನಾಗುತ್ತೆ ಅಂತಂದರೆ, ನಾವು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ಬೀಳ್ತೀವಿ ಅನ್ನೋ ಭಯ ನಮಗಾಗಲ್ಲ. ಒಂದು, ನಾನೇ ಎಲ್ಲ ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ನಮಗೆ ಬರಲ್ಲ. ಎರಡನೇದು, ಯಾವಾಗ ನಾವು ಅಹಂಕಾರ ಶೂನ್ಯರಾಗಿ ಹ್ಯೂಮಿಲಿಟಿಯಿಂದ ಇರ್ತೀವಿ ಆವಾಗ ನಾವು ಇನ್ನೂ ಹೆಚ್ಚು ಸಾಧನೆ ಮಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ. ಈ ರೀತಿ ನಾವು ಬಳ್ಳಿಯಿಂದ ಕಲಿಬೇಕು. ಆದ್ದರಿಂದ ನಾವು ಭಾರವಾದಂಥ ಕಷ್ಟ ಬಂದಾಗ ಬಳ್ಳಿಯಂತೆ ಬಗ್ಗಿ ಆ ಭಾರನ ಸಹಿಸ್ತಾ, ಮತ್ತು ಪರಮಾತ್ಮ ಅನ್ನುವಂಥ ಕಂಬವನ್ನು ಗಟ್ಟಿಯಾಗಿ ಹಿಡ್ಕೋತಾ, ಎಷ್ಟೇ ಎತ್ತರಕ್ಕೆ ಬೇಕಾದ್ರೆ ಹೆದರ್ದಂಗೆ ಬೆಳೀತಾ ಬಳ್ಳಿಯಿಂದ ಕಲಿತು ನಮ್ಮ ಜೀವನವನ್ನು ನಾವು ಬಾಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಕ್ತಕದ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.